ಯೂಟ್ಯೂಬ್ ಚಾನೆಲ್. ನಾವಿವತ್ತು ಕ್ರಿಸ್ಪಿ ಸೋಯಾ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬಿಡೋಣ. ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್, ಜೀರಾ ಪೌಡರ್ 2 ಟೇಬಲ್ ಸ್ಪೂನ್, ಹಾಗೆ ಕಿಚನ್ ಕಿಂಗ್ ಮಸಾಲಾನ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬಿಡೋಣ. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಡಿ. ಪ್ಯಾನ್ ಇಟ್ಟು 1 ಗ್ಲಾಸ್ ಆಗೋವಷ್ಟು ನೀರು ಹಾಕಿ. ನೀರು ಹಾಕಿದ್ಮೇಲೆ ಅದು ಈ ಥರ ಬಾಯ್ಲಿಗೆ ಬರಬೇಕು. ಆಮೇಲೆ ಒಂದು ಬೌಲಲ್ಲಿ ಸೋಯಾ ಚಂಕ್ಸ್ ತಗೊಳ್ಳಿ, ಮಿಕ್ಸಿಂಗ್ ಬೌಲಲ್ಲಿ. ಇವಾಗ ಅದಕ್ಕೆ ಕುದಿಸಿಟ್ಕೊಂಡಿರೋ ನೀರನ್ನ ಹಾಕಿ, ಬಿಸಿನೀರನ್ನ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಡೋಕ್ಕೆ ತೆಗ್ದಿಡಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಮೊಸರು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಆಮೇಲೆ ನಾನು ತೋರಿಸಿದ್ನಲ್ಲ ಅದೆಲ್ಲ ಮಸಾಲೆಗಳನ್ನೂ ಹಾಕ್ಕೊಳ್ಳಿ. ಮಸಾಲೆಗಳು ಹಾಕೊಂಡ್ಮೇಲೆ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಅದಾದಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಹಾಕೊಂಡ ನಂತರ ಕಾರ್ನ್ಫ್ಲೋರ್ನ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ಈ ಥರ ಕ್ಲೀನಾಗಿ ಕಲಸಿ ನಿಧಾನಕ್ಕೆ. ನೀರು ಬೇಕಿದ್ರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೋಬೇಕಾಗತ್ತೆ. ಸೋಯಾಲಿ ಈ ಥರ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಆಮೇಲೆ ಈ ಮಿಕ್ಸ್ಚರ್ಗೆ ಹಾಕಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆ ಮಸಾಲೆ ಎಲ್ಲ ಹಿಡಿಯೋವರೆಗೂ ಸ್ವಲ್ಪ ಕಲಿಸ್ಕೊಳ್ಳಿ, ಈ ಥರ ಆಗೋವರೆಗೂ. ಅದಾದಮೇಲೆ ಏರ್ ಫ್ರೈಯರ್ನ ಆನ್ ಮಾಡ್ಕೊಂಡು ಒಂದು 2 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ 180 ಡಿಗ್ರಿ ಟೆಂಪ್ರೇಚರಲ್ಲಿ. ಒಂದು 15 ನಿಮಿಷಕ್ಕೆ ಸೆಟ್ ಮಾಡಿಬಿಟ್ಟು ಆಮೇಲೆ ಆ ಸೋಯಾ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದೊಂದೇ ಸೋಯಾನ ಈ ಥರ ನಿಧಾನಕ್ಕೆ ಅದರಲ್ಲಿ ಇಟ್ಕೊಳ್ಳಿ. ಸಪ್ರೇಟಾಗಿ ಒಂದೊಂದೇ ಸೋಯಾ ಇಟ್ಕೊಳ್ಳಿ, ಅವಾಗ ಅಂಟ್ಕೊಳ್ಳಲ್ಲ, ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗೂ ಬರುತ್ತೆ. ನೋಡಿ, ಈ ಥರ ಅರೇಂಜ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅದಾದಮೇಲೆ ಸೋಯಾನ ಪ್ಯಾನಲ್ಲಿ ಹಾಕ್ಬಿಟ್ಟು ಏರ್ ಫ್ರೈಯರಲ್ಲಿ ಆನ್ ಮಾಡಿ. ಅದು ಒನ್ಸ್ ಆಫ್ ಆದಮೇಲೆ ಪ್ಯಾನ್ ತೆಗೆದು ಚೆಕ್ ಮಾಡಿ ಆಗಿದೆಯೋ ಇಲ್ವೋ ಅಂತ. ಅದನ್ನು ಈ ಥರ ಶೇಕ್ ಮಾಡಿದ್ರೆ ಕ್ರಿಸ್ಪಿ ಸೌಂಡ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಆಗಿದೆ ಅಂತ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೆಚಪ್ ಜೊತೆ ಹಾಕ್ಕೊಂಡು ಎಂಜಾಯ್ ಮಾಡಿ. ನೋಡಿ, ಇಷ್ಟೇ, ಕ್ರಿಸ್ಪಿ ಸೋಯಾ ಆಗೋಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.